ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರಾಗಿದ್ದೀನಿ. ಇವಾಗ ಬೆಳಿಗ್ಗೆ 8:03 ಆಗಿದೆ. 8 ಗಂಟೆ 3 ನಿಮಿಷ. ನಾನು ಎಲ್ಲಿಗೆ ಹೊರಡ್ತಿದ್ದೆ ಗೊತ್ತಾ? ನಾನು ಎಲ್ಲಿಗೆ ಹೊರಡ್ತಿದ್ದೀನಿ ಗೊತ್ತಾ? 1.5 ತಿಂಗಳು ಲೀವ್ ತಗೊಂಡು ಇವತ್ತು ಡ್ಯೂಟಿಗೆ ಹೊರಡ್ತಿದ್ದೀನಿ ಗೈಸ್. ನನಗೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಹೊರಡ್ತಾ ಇದ್ದೀನಿ. ಇವತ್ತೊಂದು ಸ್ವಲ್ಪ ಕಷ್ಟ ಆಗ್ಬೋದು ಕೆಲಸ. ತುಂಬ ಟೈಮ್ ಆಯ್ತಲ್ಲ, 1.5 ತಿಂಗಳಾಯಿತು. ಸ್ಟಿಚ್ ಮಾಡಿದೆ, ನೋಡುವ ಇವತ್ತಿನ ಡೇ ಹೇಗಿರುತ್ತೆ. ಇವತ್ತು ತಿಂಡಿ ಏನು ಮಾಡಲಿಲ್ಲ ಗೈಸ್, ನಾನು ಊಟ ತಿಂಡಿ ತಿಂದರೆ ಡ್ಯೂಟಿಗೆ ಹೋದ ಮೇಲೆ ತುಂಬ ಹಸಿ ಆಗುತ್ತೆ ನಮ್ಮಂತೂ. ಅಂದರೆ ಡೈಲಿ ಊಟ ಮಾಡಿ ಹೋಗಲ್ಲ, ಡೈಲಿ ನನಗೆ ಊಟ ಆಗಲ್ಲ. ಸಿಂಪಲ್ ಆಗಿ ರೆಡಿ ಆಗುತ್ತೆ ಗೈಸ್. ತುಂಬಾ ಮೇಕಪ್ಪಲ್ಲಿ ಜಾಸ್ತಿ ಮಾಡಲ್ಲ, ಸ್ವಲ್ಪ ಮಾಡೋಣ ಅಂತ. ಬಸ್ಸಲ್ಲಿ ಹೋಗುತ್ತಲ್ವ, ಸ್ಕೂಟಿಯಲ್ಲಿ ಅಂದರೆ ಹೇರ್ ಎಲ್ಲ ಕೆಟ್ಟು ಹೋಗುತ್ತೆ. ಅಲ್ಲಿ ಹೋಗಿ ಹೆಲ್ಮೆಟ್ ತೆಗೆದಾಗ ಸ್ಕೂಟಿಯಲ್ಲಿ ಹೋಗಲ್ಲ ನಾನು. ಸ್ಕೂಟಿ 10 ತಗೊಂಡು ಹೋಗ್ತೀನಿ, ಅಲ್ಲಿ ಇಟ್ಟು ಬಸ್ಸಲ್ಲಿ ಹೋಗ್ತೀನಿ. ಸಾಕಲ್ಲ ಗೈಸ್, ಸೆಕೆ ಆಗ್ತಾ ಉಂಟು. ಫ್ಯಾನ್ ಹಾಕಿದರೆ ಸೌಂಡ್ ಆಗ್ತದೆ ಅಂತೆಲ್ಲ ಫ್ಯಾನ್ ಆಫ್ ಮಾಡಿದ್ದು. ಸೊ ಇವಾಗ ನಿಲ್ಲಿಗೆ ಆಗ್ತಿಲ್ಲ. ಕುಂಕುಮ ಹಾಕಿದರೆ ಸ್ವಲ್ಪ ಹೊತ್ತಿರೋದು, ಮತ್ತೆ ಅದು ಹೋಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೇನೆ ಅಂತ ಹೇಳಿದರೆ, ಬ್ಲಾಕ್ಗಂತ ಅದರ ಮೇಲೆ ಒಮ್ಮೊಮ್ಮೆ ಕುಂಕುಮ ಹಾಕ್ತೇನೆ. ಎಷ್ಟು ಹೇರ್ ಫಾಲ್ ಆಗ್ತದೆ ಗೈಸ್, ಬೇಜಾರಾಗುತ್ತೆ. ಎಷ್ಟು ನೀಟಾಗಿ ನೋಡಿಕೊಂಡ್ರು ನೈಟೆಲ್ಲ ನಾನು ಅದನ್ನು ನೈಟು ಮತ್ತೆ ನಾನು ಮಲಗೋದು. ಹಾಗೆ ಬಿಟ್ಟಿಗೆ ಮಲಗಿದರೆ ಮತ್ತೆ ಚಿಕ್ಕಾಗಿ ಅದರಲ್ಲಿ ಹೋಗ್ತದೆ ಅಲ್ವಾ. ಸೊ ಹಾಗೆ ಡ್ಯಾಂಡ್ರಫ್ ಏನಿಲ್ಲ, ಗೊತ್ತಿಲ್ಲ, ಅದೇ ನೀರೆಲ್ಲ ಚೇಂಜ್ ಆಗ್ತದಲ್ಲ. ನಾನು ಬೇರೆ ಕಡೆ ಈಗ ಮೈಸೂರಿಗೆಲ್ಲ ಹೋದರೆ ಅಲ್ಲಿ ತಲೆಗೆಲ್ಲ ಸ್ನಾನ ಮಾಡಲ್ಲ. ನಾನು ಹೋದರೆ ತಲೆಗೆಲ್ಲ ಇಲ್ಲೇ ಬಂದು ಮಾಡೋದು. ಆದರೆ ನೋಡಿ ಇಷ್ಟು ಹೋಗುತ್ತೆ. ಒಂದು ದಿನದಲ್ಲಿ ಇಷ್ಟು ಹೋದರೆ ಒಂದು 10 ದಿನಕ್ಕೆ ಎಷ್ಟು ಕೂದಲಾಗ್ಬೋದು ಗೈಸ್, ನೀವೇ ಲೆಕ್ಕ ಮಾಡಿ. ಸೆಕೆ
ಟಿಫಿನ್ ರೆಡಿ ಮಾಡಬೇಕು. ಟಿಫಿನ್ ಇವತ್ತೊಂದು ದಿನ ಸ್ವಲ್ಪ ಲೇಟ್ ಆದರೂ ತೊಂದರೆ ಇಲ್ಲ. 9:30ಗೆ ಅಂತೂ ನಾನು ಅಲ್ಲಿ ರೀಚ್ ಆಗಬೇಕು. ಸೊ ಬಸ್ಸಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತದೆ ಜ್ಯೋತಿಗೆ. ಅಲ್ಲಲ್ಲಿ ಸ್ಟಾಪ್ ಇರ್ತದಲ್ಲ. ಸ್ಕೂಟಿಯಲ್ಲಿ ಹೋಗ್ಬೋದು, ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಆಗುತ್ತೆ. ಅಷ್ಟು ದೂರ ಡೈಲಿ ಅಪ್ ಆ್ಯಂಡ್ ಡೌನ್. ಬಸ್ ಹೇಗೂ ಫ್ರೀ ಇದೆ, ಮತ್ತು ಇಲ್ಲಿಂದಲೇ ಇದೆ. ಮತ್ತು ಟೈಮ್ ಇದೆ, ಒಂದು 5 ನಿಮಿಷಕ್ಕೊಮ್ಮೆ ಇದೆ. ಅಷ್ಟು ಫೆಸಿಲಿಟಿ ಇರುವಾಗ ಯಾಕೆ ನಾವು ಗಾಡಿಯಲ್ಲಿ ಹೋಗ್ಬೇಕಲ್ವಾ? ಇವತ್ತೇನು ಕಂಟೆಂಟ್ ಇರಲಿಲ್ಲ, ಅದಕ್ಕೋಸ್ಕರ ಒಂದು ವ್ಲಾಗ್ ಮಾಡುವ ಅಂತ ಇತ್ತು. ಒಂದು ದಿನ ನನ್ನದು ಡ್ಯೂಟಿ ಇದು, ಅಲ್ಲಿ ಶಾಪ್ ಎಲ್ಲ ತೋರಿಸ್ತೀನಿ ಗೈಸ್. ಇದು ನನ್ನ ಬ್ಯಾಗ್ ಇದೆ. ಓಕೆ ಗೈಸ್, ನಾನು ಇವತ್ತು ಡ್ಯೂಟಿಗೆ ಹೋಗ್ತೀನಿ. ಡ್ಯೂಟಿಗೆ ಹೋಗಿ ಮತ್ತು ಸಂಜೆ ಅಂತ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಯಾವ ಥರ ಇರ್ತೀನಿ ನನ್ನ ಡ್ಯೂಟಿ ಅಂತ. ಸೊ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಗೈಸ್. ಇದನ್ನು ಪದೇ ಪದೇ ಹೇಳ್ತೀನಿ, ಯಾಕೆಂದರೆ ಒಮ್ಮೆ ಅನ್ಫಾಲೋ ಮಾಡ್ತಾರೆ, ಒಮ್ಮೆ ಫಾಲೋ ಮಾಡ್ತಾರೆ. ಅದು ನಂಗೆ ತುಂಬ ಬೇಸರ ಆಗುತ್ತೆ. ಇಲ್ಲಿಗೆ ಬೇಜಾರಾಗುತ್ತೆ. ಸಪೋರ್ಟ್ ಮಾಡಿ ಗೈಸ್. ಒಂದು ಟೈಮಲ್ಲಿ ನಾನು ಒಂದು ವೀಡಿಯೋ 1 ಲಕ್ಷ ಓಡುವಾಗೆ ಆಗಬೇಕು ಗೈಸ್. ನನಗೆ ಯಾಕೋ ಗೊತ್ತಿಲ್ಲ, ನನಗೆ ಅಂದರೆ ತುಂಬ ನಾನು ಕಷ್ಟ ಪಡ್ತಿದ್ದೀನಿ. ಒಮ್ಮೆನೇ ಗ್ರೋತ್ ಆಗಬೇಕು ಅಂತ ಹೇಳಿ ನಾನು ಇಲ್ಲ ವೀಡಿಯೋಸ್ ಎಲ್ಲ ಓಡ್ತಾ ಇಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಕೂತಿಲ್ಲ ಗೈಸ್. ಆದರೂ ನಾನು ಡೈಲಿ ಮಾಡ್ತಾಯಿದ್ದೀನಿ, ನನ್ನ ಶ್ರಮನ ನಾನು ಪಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ. ಆದಷ್ಟು ವೀಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಕಲರ್ ಚಾಲೆಂಜಿಂಗ್ ಮಾಡಬೇಕು ಅಂತ ಆಸೆ ಇದೆ. ಸೊ ಯಾರು ಇಲ್ಲ ಗೈಸ್ ನನಗೆ, ಅಂದರೆ ಯಾರ ಜೊತೆ ಆದರೂ ಸ್ವಲ್ಪ ಬೇರೆ ಟೈಪಿದು ಮಾಡಬೇಕು ವ್ಲಾಗ್ಸ್ ಅಂತ ಹೇಳಿದರೆ. ನನ್ನ ತಂಗಿಗೆ ಕಾಲ್ ಮಾಡಿದ್ದೆ, ಇನ್ನೂ ಅವಳದು ರೆಸ್ಪಾನ್ಸ್ ಏನಿಲ್ಲ. ಸೊ ಎಲ್ಲಿಯಾದರೂ ಅವಳ ಹತ್ರ ಹೇಳ್ತೀನಿ ಕಲರ್ ಚಾಲೆಂಜ್ ಮಾಡುವ ಅಂತ. ಓಕೆ ಅಂತೇಳಿ ಅವಳು ಬಂದು ಎಲ್ಲಿಯಾದರೂ ಅದೊಂದು ವ್ಲಾಗ್ ಮಾಡ್ತೀವಿ. ಅದು ತುಂಬ ಫನ್ನಿಯಾಗಿರುತ್ತೆ ಗೈಸ್. ಹಾಗೆ ಮತ್ತು ಅಂದರೆ ನಾನು ಲಾಗ್ ಮಾಡ್ತೀನಲ್ವಾ, ನಾನು ಲಾಗ್ ಮಾಡೋದು ತುಂಬ ಜನರಿಗೆ ಇಷ್ಟ ಇಲ್ಲ ಅಂತೇಳಿದರೆ ಒಂಥರ ಹೊಟ್ಟೆ ಉರಿ ಇದೆ ಗೈಸ್, ನಿಜವಾಗ್ಲೂ. ಅದು ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಅದು ನಮ್ಮವರಿಗೇ ಜಾಸ್ತಿ ಒಂದು ಸ್ವಲ್ಪ ಹೊಟ್ಟೆ ಉರಿ ಎಲ್ಲ ಇರೋದು ಗೊತ್ತಿರ್ಬೋದು ನಿಮಗೆ. ಆ ಥರ ನನಗೆ ಅನುಭವ ಆಗಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ನಾನು ನನ್ನ ಇಷ್ಟ, ನನ್ನ ಲೈಫು ನನ್ನ ಇಷ್ಟ ಅಲ್ವಾ. ಇದು ನಾನು ಲಾಗ್ ಮಾಡಬಾರ್ದು ಈ ಥರ ನನ್ನ ಹಸ್ಬೆಂಡಿಗೆ ಹೇಳಿಕೊಡೋದು ಅದೆಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ. ಸೊ ಅವರೇನು ಹೇಳೋದಿಲ್ಲ, ಆದರೆ ಗೊತ್ತಾಗುತ್ತೆ ಅಲ್ವ ನಮಗೆ, ಒಂಥರ ಆ ಥರ ಎಲ್ಲ ಕಾಲ್ ಬರ್ತಾ ಇದೆ, ನಂಜಿರ್ತದಲ್ಲ ತುಂಬ ಜನರಿಗೆ. ಸೊ ಹಾಗೆ ನೀವೆಲ್ಲರೂ ಇವಾಗ ನನ್ನದು ಸಣ್ಣ ಪೇಜ್ ಆಗಿರ್ಬೋದು, ಒಂದು ದಿನ ದೊಡ್ಡ ಪೇಜ್ ಆಗುವಾಗ ಅವರಿಗೆ ಒಂಥರ ಶೇಮ್ ಆಗುವಾಗೆ ಮಾಡಬೇಕು ಗೈಸ್, ನೀವೆಲ್ಲ ಸೇರಿಕೊಂಡು. ಸೊ ಎಲ್ಲದರಲ್ಲಿ ತುಂಬ
ನಾನು ಶ್ರಮಪಟ್ಟೆ ನನ್ನ ಮೇಲೆ ಬರೋದು, ಯಾವುದ್ರಲ್ಲೇನು ಯಾರ್ದು ಏನು ಎಂಥ ಒಂಥರ ಕಾಲಿಡ್ದು ಆ ಥರ ಎಲ್ಲ ನಾನೇನು ಇದು ಮಾಡ್ತಿಲ್ಲ ಯಾರಿಗೆ ಸಹ. ಸೊ ಎಲ್ಲರೂ ಒಂದೇ ಸೈಡಿನ ಥಿಂಕ್ ಮಾಡಿ ಮಾತಾಡಿದರೆ ಅದೊಂದು ಎಲ್ಲರಿಗೂ ಅದೇ ಥರ ಕಾಣ್ತದೆ. ಎಲ್ಲರ ಮೆಂಟಾಲಿಟಿ ಸ್ವಲ್ಪ ಚೇಂಜ್ ಮಾಡಬೇಕು, ಮೈಂಡ್ ಥಿಂಕಿಂಗ್ ಚೇಂಜ್ ಮಾಡಬೇಕು, ಆಗ ಎಲ್ಲನೂ ಸರಿಯಾಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಗೈಸ್, ಬಾಯ್. ಬಸ್ಸಲ್ಲಿ ಬಂದೆ, ಬಸ್ಸು ಸಿಕ್ಕಿತ್ತು ಗೈಸ್, ಆದರೆ ಒಂದು 3-4 ಬಸ್ ಬಿಟ್ಟಾಯ್ತು, ಅದರಲ್ಲಿ ಫುಲ್ಲು ರಶ್ ಇತ್ತು. ಮತ್ತು ನೆಕ್ಸ್ಟ್ ಒಂದು 5ನೇ ಬಸ್ ಓಕೆ ಇದರಲ್ಲಿ ಹೋಗ್ಬೇಕಷ್ಟೇ ಅಂತ ಅಂದ್ಕೊಂಡು ಸೀದಾ ಬಂದೆ. ಎಂಥ ರಶ್ ಗೊತ್ತಾ, ಅಲ್ಲಿಂದ ಇಲ್ಲಿಯವರೆಗೆ ಸಹ ನಿಂತ್ಕೊಂಡೇ ಬಂದಿದ್ದು, ತುಂಬ ಕಷ್ಟ ಆಯಿತು ಮಾರೆ. ಎಲ್ಲಿ ಮೇಲೆಲ್ಲ ಇಟ್ಕೊಳ್ಳಿಕ್ಕೆ ಒಂದು ಜಾಗ ಸಹ ಇರಲಿಲ್ಲ, ಕೈಯೆಲ್ಲ ಆ ಥರ ಎಲ್ಲ ತುಂಬ ಕಷ್ಟ ಆಯಿತು. ಬಸ್ಸಲ್ಲಿ ಯಾಕಪ್ಪ ಬಂದೆ ಅಂತ ಆಗ್ತಿತ್ತು ನನಗೆ, ಫುಲ್ ಅಂದರೆ ಫುಲ್ಲು ರಶ್ ಇತ್ತು. ಸೊ ಇವಾಗ ಟೈಮು 9:15, 5 ನಿಮಿಷ ಇದೆ, ಎಲ್ಲ ಬಂದಿರ್ಬೋದು ಗೈಸ್. ಇವಾಗಷ್ಟೇ ಬಂದೆ ಡ್ಯೂಟಿಯಿಂದ, ಸುಸ್ತಾಯಿತು ಮಾರು. ಬೆಳಿಗ್ಗೆ ಹೋಗುವಾಗ ಸಹ ಫುಲ್ಲು ಸ್ಟ್ಯಾಂಡಿಂಗ್ ಬಸ್ಸಲ್ಲಿ, ಇವಾಗ ಬರುವಾಗ ಸಹ ಹಾಗೆ ಸ್ಟ್ಯಾಂಡಿಂಗ್ಗೆ ಫುಲ್ಲು ರಶ್ ಇರ್ತಾರೆ ಅಲ್ವಾ. ಡ್ಯೂಟಿ ಹೋಗೋರು ಮತ್ತು ಕಾಲೇಜ್ ಹೋಗೋರು ಎಲ್ಲರೂ ಇರ್ತಾರಲ್ಲ, ಫುಲ್ಲು ರಶ್ ಗೈಸ್. ಎಷ್ಟು ಬಸ್ ಮಿಸ್ ಮಾಡಿಕೊಂಡ್ರು ಎಲ್ಲ ಬಸ್ಸಲ್ಲಿ ಫುಲ್ಲು ರಶ್ ಆಯಿತಾ. ತುಂಬ ಸೆಕೆನೇ ಆಗೋಯ್ತು ನನಗೆ, ಇಳಿಲಿಕ್ಕೆ ಸಹ ಕಷ್ಟ ಆಗೋದು ಮಾರೆ. ಮತ್ತು ತುಂಬ ದಿನಗಳ ನಂತರ 1.5 ತಿಂಗಳ ನಂತರ ನಾನು ಇವತ್ತು ಡ್ಯೂಟಿಗೆ ಹೋದದ್ದು. ಸೊ 1.5 ತಿಂಗಳು ರಜೆ ತಗೊಂಡಿದ್ದೆ ನಾನು, ಅಂದರೆ ನನಗೆ ಸ್ಟಿಚಿಂಗ್ ಎಲ್ಲ ಇತ್ತಲ್ಲ ಇಲ್ಲಿ ತಂಗಿಯದು, ಸೊ ಹಾಗೆ ರಜೆ ತಗೊಂಡಿದ್ದೆ. ಇವತ್ತೆಲ್ಲರಿಗೂ ಶಾಪ್ ಮರೆ, ಮತ್ತು ನೆನ್ಪುಂಟ ಹಾಗೆ ಹೀಗೆ ಅಂತೆಲ್ಲ ಕೇಳಿದರು. ಮತ್ತು ನಾನು ಎಂತ ಗೊತ್ತಾ, ಯಾರಿಗೂ ಮ್ಯಾರೇಜಿಗೆ ಹೇಳಲಿಲ್ಲ ಆಯಿತು, ನಮ್ಮ ಶಾಪಿನವರಿಗೆಲ್ಲ ಯಾರಿಗೂ ಮ್ಯಾರೇಜಿಗೆ ಹೇಳಲಿಲ್ಲ. ಅದಕ್ಕೆ ತುಂಬ ಬೇಸರ ಆಯಿತು ಎಲ್ಲರಿಗೂ. ಓನರ್ಸಿಗೂ 2 ಓನರ್ಸ್ ಆಯಿತು, ಅದರಲ್ಲಿ ಇಬ್ಬರಿಗೆ ಸಹ ಅವರು ಮೊನ್ನೆಗೆ ಹೇಳಿದ್ದಾರೆ, ಎಂತ ನೀವೊಂದು ಮತ್ತೆಗೊಂದು ಹೇಳಲಿಲ್ಲಲ್ಲ ಅಂತ. ನಾನು ಇಷ್ಟು ದೂರದಿಂದ ಎಲ್ಲ ಅಲ್ಲಿಗೆ ಬರಲಿಕ್ಕೆಲ್ಲ ಅಂತ ಹೇಳ್ಕೊಂಡು ನಾನು ಹೇಳಲಿಲ್ಲ ಆಯಿತಾ. ಸೊ ನನ್ನದೇ ತಪ್ಪು, ಹೇಳಬೇಕಿತ್ತು. ಆದರೆ ನಂದು ಮ್ಯಾರೇಜ್ ಎಲ್ಲ ಅಂದರೆ ಹೇಳ್ಬೋದಪ್ಪ, ತಂಗಿದಲ್ವಾ, ಅದಕ್ಕೋಸ್ಕರ ಬರಲಿಕ್ಕೆಲ್ಲ ಆ ಥರ ಥಿಂಕ್ ಮಾಡಿಕೊಂಡು ನಾನು ಹೇಳಲಿಲ್ಲ. ಸೊ ಹಾಗೆ ಎಲ್ಲರಿಗೂ ಬೇಸರ ಆಯಿತು ಮಾತ್ರ, ವರ್ಕರ್ಸಿಗೆ ಸಹ ಬೇಸರ ಆಗಿದೆ. ಅಲ್ಲಿ 1-2-3 ಅಣ್ಣನವರು ಇದ್ದಾರೆ, ಅವರೆಲ್ಲ ಒಂಜಿ ಪಂತುಲೆ ಆತ ಬರೈತೆ, ಒಂಜಿ ಮದುವೆಗೆ ಪಂತುಲೆ ಆತ, ಯಾನು ಬರ್ತದೆ ಅಂತ. ಸಾರಿ ಆಯಿತಾ, ನೀವು ಅವರು ಲಾಗ್ ನೋಡ್ತಾರೆ, ಸಾರಿ ಅಣ್ಣ ಅಕ್ಕ ಎಲ್ಲರಿಗೂ. ಓಕೆ, ಇವಾಗ ಒಂದು ಐಸ್ ಕ್ರೀಮ್ ತಗೊಂಡು ಬಂದೆ ಗೈಸ್. ಸ್ವಲ್ಪ ಐಟಮ್ಸ್ ಆಗಬೇಕಿತ್ತು, ಅದು ತಗೊಂಡು ಮತ್ತು ಹಸಿವಾಗ್ತಿತ್ತ. ಇಲ್ಲಿ ಬಂದ ತಕ್ಷಣ ಎಂತ ಇಲ್ಲಲ್ಲ ತಿನ್ನಲಿಕ್ಕೆ, ಅದಕ್ಕೋಸ್ಕರ ಒಂದು ಐಸ್ ಕ್ರೀಮ್ ತಿನ್ನುವ ಅಂತಾಯಿತು. ಒಂದು ಸೈಡಲ್ಲಿ ಶೆಕೆ ಆಗ್ತಿತ್ತಲ್ಲ, ಸೊ ಹಾಗೆ ಒಂದು ಐಸ್ ಕ್ರೀಮ್ ತಿನ್ನುವ ಅಂತ ಹೇಳ್ಕೊಂಡು ಬಟರ್ ಸ್ಕಾಚ್ ಐಸ್ ಕ್ರೀಮ್ ತಗೊಂಡೆ. ಹಾಗೆ ಏನು ಇದನ್ನು ತಿಂದು ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಎಂತ ಅಡುಗೆ ಮಾಡಬೇಕು ಗೈಸ್. ಸಾಂಬಾರು ನೋಡಬೇಕು ಏನಂತ, ಎಂತ ಮಾಡೋದು ಅಂತ. ಹಾಗೆ ಇವತ್ತಿನ ಡೇ ಚೆನ್ನಾಗಿತ್ತು. ಟೈಮ್ ಹೋಗೋದೇ ಗೊತ್ತಾಗಲ್ಲ ನಾವು ಡ್ಯೂಟಿಗೆಲ್ಲ ಹೋದರೆ. ಅದೇ ಮನೆಯಲ್ಲಿ ಕೂತ್ಕೊಂಡಿದ್ರೆ ಒಂಥರ ಏನೇನೋ ಯೋಚನೆಗಳು, ಮತ್ತು ಟೈಮೇ ಹೋಗೋದಿಲ್ಲ. ಎಷ್ಟೊತ್ತಿಗೂ ಮಲಗಿಕೊಂಡು ಮೊಬೈಲ್ ಒತ್ತಿಕೊಂಡು ಎಲ್ಲ ಜಾಸ್ತಿ ಇರ್ತೀವಲ್ವ. ಇದು ಡ್ಯೂಟಿ ಮಾಡೋದಂದರೆ ನಂಗೆ ತುಂಬ ಇಷ್ಟ ಆಯಿತಾ, ಹಾಗೆ ಅದೊಂದು ಖುಷಿ. ಹಾಗೆ ಇವಾಗ ಹೋಗಿ ಬಂದೆ ಗೈಸ್. ಓಕೆ, ಈ ಲಾಗನ್ನು ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್, ಲವ್ ಯು ಆಲ್.